ದಿಮಾಕು ತೋರಿಸಿದ ಮೋಕ್ಷಿತಾ ಪೈಗೆ ದೊಡ್ಡ ಮನೆಯಲ್ಲಿ ಸಖತ್ ಶೇಪ್ ಔಟ್. ಮೋಕ್ಷಿತಾ ದೊಡ್ಡ ದೊಡ್ಡ ನಿರ್ಧಾರಗಳ ಜೊತೆ ಅದಕ್ಕೆ ತಕ್ಕ ಬೆಲೆನೂ ಕಟ್ಟಬೇಕಾಗತ್ತೆ. ಇದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋ ಸೀನೆ. ಬಿಗ್ ಬಾಸ್ ನುಡಿದ ಭವಿಷ್ಯ ನಿಜವಾಯ್ತು. ಈ ವಾರದ ಕ್ಯಾಪ್ಟನ್ ಕ್ವೀನ್ ಗೌತಮಿ ಅವ್ರನ್ನ ಕ್ಯಾಪ್ಟನ್ ಆಗ್ಲಿ ಅಂತ ಬಯಸ್ತಾ ಇದೀವಿ. ದೊಡ್ಡ ದಂಡ ತೆತ್ತ ಮೋಕ್ಷಿತಾ ಟಿವಿಯ ವಾರದ ಪೂರ್ತಿ ಆಟ ವ್ಯರ್ಥ. ಅಂತೂ ನಾನು ಕೇಳಲ್ಲ. ಅವರಿಂದ ನಾನು ಕ್ಯಾಪ್ಟನ್ ಆಗ್ಬೇಕು ಅನ್ನೋದಿದ್ರೆ ನಾನು ಆಡೋದೇ ಇಲ್ಲ. ಇಟ್ಸ್ ಜಸ್ಟ್ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಮುಂದೆ ನನಗೆ ಯಾವ್ದು ದೊಡ್ಡದಲ್ಲ. ನನ್ನ ಕಳ್ಸಿದ್ರೆ ನಾಳೆನೆ ಕಳಿಸ್ತೀನಿ. ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಗಳು ಸಿಕ್ಕಿವೆ. ಮೋಕ್ಷಿತಾ ಪೈ ಧಿಮಾಕು ತೋರಿಸಿ ಜನರು ಹಾಕಿದ ವೋಟ್ಗಳನ್ನ ಸಹ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಬದಿಗೊತ್ತಿದ್ದಾರೆ. ಇದಕ್ಕೆ ಸರಿಯಾದ ಪಾಠ ಕಲಿತಿರುವ ಅವರು ತಮಗೆ ಸಿಕ್ಕ ಅವಕಾಶವನ್ನ ಕೈಚೆಲ್ಲಿ ಇದೀಗ ಸಪ್ಪೆ ಮೊರೆ ಹಾಕಿದ್ದಾರೆ. ಆದ್ರೆ ಈ ಅವಕಾಶವನ್ನ ಬಳಕೆ ಮಾಡಿಕೊಂಡ ಗೌತಮಿ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಇದರಿಂದ ಮೋಕ್ಷಿತಾ ಉರಿದುರಿದು ಹೋಗಿದ್ದಾರೆ. ನಾನು ಅವರಿಂದ ಕ್ಯಾಪ್ಟನ್ ಆಗ್ಬೇಕಾಗಿಲ್ಲ. ಇದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋ ಸೀನೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ವಾಹಿನಿಗಳ ಟಾಸ್ಕ್ ಚಾಲ್ತಿಯಲ್ಲಿತ್ತು. ಟಾಸ್ಕ್ ನಲ್ಲಿ ಮಸ್ತ್ ಮಜಾ ಟಿವಿ ಗೆಲುವು ಸಾಧಿಸಿದ್ದು ಕ್ಯಾಪ್ಟನ್ಸಿ ಓಟದಲ್ಲಿ ಭಾಗಿಯಾಗುವ ಅವಕಾಶವಿತ್ತು. ಕ್ಯಾಪ್ಟನ್ಸಿ ಆಟಕ್ಕೆ ಬಿಗ್ ಬಾಸ್ ಈ ಬಾರಿ ಸೂಪರ್ ಟ್ವಿಸ್ಟ್ ಕೊಟ್ಟು ಗೆದ್ದ ತಂಡ ಸಹಾಯಕ್ಕಾಗಿ ಎದುರಾಳಿದ ತಂಡದ ಸದಸ್ಯರನ್ನೇ ಆಯ್ಕೆ ಮಾಡಲು ಸೂಚಿಸಿದ್ರು. ಇದರಂತೆ ಎಲ್ಲರೂ ಒಬ್ಬೊಬ್ಬರನ್ನ ಆಯ್ಕೆ ಮಾಡಿಕೊಂಡ್ರೆ ಮೋಕ್ಷಿತಾ ಮಾತ್ರ ಯಾರನ್ನೂ ಆಯ್ಕೆ ಮಾಡದೆ ಆಟವೇ ಆಡೋದಿಲ್ಲ ಅಂತ ಕಡ್ಡಿ ಮುರಿದಂಗೆ ಬಿಗ್ ಬಾಸ್ಗೆ ಹೇಳಿದ್ರು. ಇದಕ್ಕೆ ಬಿಗ್ ಬಾಸ್ ಎಚ್ಚರಿಕೆಯನ್ನ ಕೂಡ ನೀಡಿದ್ರು. ಇದಕ್ಕೆ ನೀವು ದೊಡ್ಡ ದಂಡ ತೆತ್ತಬೇಕಾಗತ್ತೆ ಎಂದು ಸಹ ಹೇಳಿದ್ರು. ಅವರಿಂದ ನಾನು ಕ್ಯಾಪ್ಟನ್ ಆಗ್ಬೇಕು ಅನ್ನೋದಿದ್ರೆ ನಾನು ಆಡೋದೇ ಇಲ್ಲ. ಇಟ್ಸ್ ಜಸ್ಟ್ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಮುಂದೆ ನನಗೆ ಯಾವ್ದು ದೊಡ್ಡದಲ್ಲ. ನನ್ನ ಕಳ್ಸಿದ್ರೆ ನಾಳೆನೆ ಕಳಿಸ್ತೀನಿ. ಮೋಕ್ಷಿತಾ ದೊಡ್ಡ ದೊಡ್ಡ ನಿರ್ಧಾರಗಳ ಜೊತೆ ಅದಕ್ಕೆ ತಕ್ಕ ಬೆಲೆನೂ ಕಟ್ಟಬೇಕಾಗತ್ತೆ. ಇತ್ತ ಮಸ್ತ್ ಮಜಾ ಟಿವಿ ಸದಸ್ಯರು ಎಷ್ಟೇ ಮನವೊಲಿಸಿದ್ರೂ ಹಠ ಬಿಡದ ಮೋಕ್ಷಿತಾ ಸ್ವಾಭಿಮಾನವೇ ಹೆಚ್ಚೆಂದು ಕುಳಿತಾಗ ಬಿಗ್ ಬಾಸ್ ಮತ್ತೊಂದು ಆದೇಶ ಹೊರಡಿಸಿ ಎದುರಾಳಿ ತಂಡಕ್ಕೆ ಒಂದು ಸದಾವಕಾಶವನ್ನ ಮಾಡಿಕೊಡುತ್ತೆ. ಆಗ ಡಿಡಿ ಟಿವಿಯ ಸದಸ್ಯರೆಲ್ಲರೂ ಗೌತಮಿ ಅವರನ್ನ ಆಯ್ಕೆ ಮಾಡಿ ಕ್ಯಾಪ್ಟನ್ಸಿ ರೇಸ್ಗೆ ಇಳಿಸುತ್ತಾರೆ. ಇತ್ತ ಬಯಸದೆ ಬಂದ ಭಾಗ್ಯ ಎಂದು ಶಿಶಿರ್ ವಿರುದ್ಧ ಆಟ ಆಡಿದ ಗೌತಮಿ ಗೆದ್ದು ಈ ವಾರದ ಕ್ಯಾಪ್ಟನ್ ಪಟ್ಟ ಅಲಂಕರಿಸಿದ್ದಾರೆ. ಇದರಿಂದ ಮತ್ತೆ ಮೋಕ್ಷಿತಾ ಗೌತಮಿ ಮಧ್ಯೆ ಏನೆಲ್ಲ ಮನಸ್ತಾಪ ಭಿನ್ನಾಭಿಪ್ರಾಯ ಭುಗಿಲೇಳುತ್ತೋ ಕಾದು ನೋಡಬೇಕಿದೆ. ನಾನು ಅವರಿಂದ ಕ್ಯಾಪ್ಟನ್ ಆಗ್ಬೇಕಾಗಿಲ್ಲ. ಇದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋ ಸೀನೆ.